ನಮಸ್ಕಾರ, ನಾನು ನಿಮ್ಮ GB ಹಾವೇರಿ. ಇದು GBH63 ಅಪ್ಡೇಟ್ ಚಾನಲ್. ನಾವು ಈಗ ದಾವಣಗೆರೆಯಿಂದ ಕುಟುಂಬ ಸಮೇತರಾಗಿ ಮಲೇಬೆನ್ನೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿಗೆ ಹೊರಟಿದ್ದೇವೆ. ದಾವಣಗೆರೆಯ ಸುತ್ತಮುತ್ತಲು ಮತ್ತು ದಾವಣಗೆರೆಯನ್ನು ಒಳಗೊಂಡು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳಿರೋದರಿಂದ ಅವುಗಳನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಅದರಿಂದ ವೀಕ್ಷಕರಿಗೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೋಡಿ ಆ ದೇವಸ್ಥಾನದ ಸುತ್ತಲೂ ಏನಿದೆ, ದೇವಸ್ಥಾನದಲ್ಲಿ ಏನಿದೆ ಅನ್ನೋದನ್ನ ಮುಂದಿನ ನೋಡೋಣಂತ. ಓಕೆ ಸರ್, ನಮ್ಮ ಓನರ್ ಹೆಸರು ಬಂದು ಬೆನ್ಕಲ್ಪಂಡಿ ಚಿದಾನಂದಪ್ಪರು. ಅವ್ರ 5 ಜನ ಅಣ್ಣ ತಮ್ಮಂದಿರು. ಮೂಲತಃ ಇವರು ರೈಸ್ ಮಿಲ್ ವ್ಯಾಪಾರಸ್ಥರು. ಇವರೇನು ದೊಡ್ಡ ಮೊದಲಿದ್ದನೇ ಏನು ಸಾವಿರಾರು ಕೋಟ್ಯಾಧೀಶ್ವರನಲ್ಲ. 2007ರಲ್ಲಿ ಅವರು ಬಂದಂಥ ಆದಾಯದಲ್ಲೇ ಇದು ಮೂಲತಃ ಮುಸ್ಲಿಂ ಜಾಗ 3 ಎಕರೆ 9 ಗುಂಟೆ ಜಾಗ ಖರೀದಿ ಮಾಡಿ ಆ ದೇವಸ್ಥಾನ ಕಟ್ಬೇಕಂತೇಳಿ ಅವ್ರ ಮನಸ್ಸಿನಲ್ಲಿ ಬಂದದ್ದು. ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡರು. ಸುಮಾರು 45-50 ಕೋಟಿ ಖರ್ಚು ಮಾಡಿ 2007ರಲ್ಲಿ ಭೂಮಿ ಖರೀದಿ ಮಾಡಿ 2009ರಲ್ಲಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರು. ಸತತ 10 ವರ್ಷ ಕೆತ್ತನೆ ಕೆಲಸ ಆಗಿದೆ ಸರ್. ದೇವರು ಈ ಕಲ್ಲಿನ ಕುಸರಿ ಕೆಲಸ. ಅಲ್ಲಿಂದನೂ 2021 ಈ ದೇವರ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ನಿತ್ಯ ಪ್ರಸಾದ ಬೆಳಿಗ್ಗೆ 8ರಿಂದ ರಾತ್ರಿ 8:30 ತನಕ ದಿನನಿತ್ಯ 1,000-1,500 ಮಿನಿಮಮ್ ಜನ ಬಂದೇ ಬರ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 8 ತನಕ ಯಾವಾಗಲೂ ನಿತ್ಯ ನಿರಂತರ. ಪ್ರಸಾದಕ್ಕೆ ಟೈಮಿಂಗ್ ಇಲ್ಲ. ದೇವಸ್ಥಾನಕ್ಕಾದ್ರೆ 2:30ಯಿಂದ 4 ಗಂಟೆ ನಾವು ಒಂದೂವರೆ ತಾಸು ವಿರಾಮ ಕೊಡ್ತೀವಿ. ಪ್ರಸಾದ ಪಾನಕ ಯಾವುದೇ ಗ್ಯಾಪ್ ಅಲ್ಲ. ಆ ಥರ ನಿತ್ಯ ಪ್ರಸಾದ ನಡೀತಾ ಇದೆ. ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥದ್ದು ಈ ಮಧ್ಯ ಕರ್ನಾಟಕದಲ್ಲಿ ಎಲ್ಲಿ ಇರಲಿಲ್ಲ. ಉತ್ತರ ಕರ್ನಾಟಕದಿಂದ ಇವತ್ತು ಟೂರಿಸ್ಟ್ ಹೊಂಟರೆ ನಾವು ದಕ್ಷಿಣ ಕರ್ನಾಟಕ ಹೋಗೋರಿಗೆ ಇಂಥ ಮಧ್ಯ ಕರ್ನಾಟಕದಲ್ಲಿ ಯಾವುದೋ ಟೂರಿಸ್ಟ್ ಪ್ಲೇಸ್ ಇರಲಿಲ್ಲ. ಒಂದು ಮೂಲತಃ ಆಮೇಲೆ ಪ್ರಸಾದ ವ್ಯವಸ್ಥೆ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಇಲ್ಲಿ ಮಧ್ಯಭಾಗದಲ್ಲಿ. ಆ ಉದ್ದೇಶದಿಂದ ಬರೀ ದೇವಸ್ಥಾನ ಅಷ್ಟೇ ಆಗಬಾರ್ದು ಅಂತೇಳಿ ಮತ್ತೆ ಇಲ್ಲಿ ಬಂದಂಥ ಜನರಿಗೆ ಮಧ್ಯಭಾಗದಲ್ಲಿ ಊಟದ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಂತೇಳಿ ಕಲ್ಯಾಣ ಮಂಟಪ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿ ಬಂದಂಥ ಸಾವಿರಾರು ಜನ ಭಕ್ತಾದಿಗಳಿಗೆ ನಿತ್ಯ ಪ್ರಸಾದ ವ್ಯವಸ್ಥೆಯನ್ನು ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆ ಯಾರೂ ಸಹ ಬಂದಂಥ ವಾಪಸ್ ಹೋಗ್ಬಾರ್ದು. ಆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮಲೇಬೆನ್ನೂರು ಬೆನ್ಕೊಂಡಿ ವಂಶಸ್ಥರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಧನ್ಯವಾದ. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಜಗದೀಶ್ ಸರ್. ಜಗದೀಶ್ ಮ್ಯಾನೇಜರ್, ಇವರು ಸಹ ಕ್ಯಾಶಿಯರ್. ಹೆಸರು ಸಂಗೀತ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನ ಕೇಳಿಕೊಂಡು ಎಲ್ಲ ಅವರು ಕೇಳಿರ್ತಕ್ಕಂಥ ಇಷ್ಟಾರ್ಥಗಳನ್ನು ವರಸಿದ್ಧಿವಿನಾಯಕ ಸ್ವಾಮಿ ಸದಾ ಬಂದ ಭಕ್ತಾದಿಗಳಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಶ್ರೀಮನ್ ವರಸಿದ್ಧಿವಿನಾಯಕ ಸ್ವಾಮಿಗೆ ಇದೆ. ಆ ನಿಮಿತ್ತವಾಗಿ ಹಲವಾರು ಭಕ್ತಾದಿಗಳು ಬಂದು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಕೇಳಿಕೊಂಡು ಎಲ್ಲ ಮನಸ್ಸಿನ ಇಷ್ಟಾರ್ಥವನ್ನ ನೆರವೇರಿಸ್ತಕ್ಕಂಥ ಶಕ್ತಿ ವರಸಿದ್ಧಿವಿನಾಯಕ ಸ್ವಾಮಿಗೆ ಇರೋದರಿಂದ ತನ್ನಿಮಿತ್ತವಾಗಿ ಭಕ್ತಾದಿಗಳು ಹಲವಾರು ಮಂದಿ ಬಂದು ತಮ್ಮ ಇಷ್ಟಾರ್ಥವನ್ನ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಹೆಸರು ವೀರಯ್ಯ ಹಿರೇಮಠ, ನಮ್ಮದು ಮಾಡಲಗೇರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನ ಮತ್ತು ವರಸಿದ್ಧಿವಿನಾಯಕ ಸ್ವಾಮಿ ಸನ್ನಿಧಾನ, ಭದ್ರಕಾಳೇಶ್ವರಿ ಅಮ್ಮನವರ ಸನ್ನಿಧಾನ ಮತ್ತು ರೇಣುಕಾಚಾರ್ಯರ ಸನ್ನಿಧಾನ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನ, ಇಲ್ಲಿ ಎಲ್ಲ ದೇವಾನುದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ಈಶಾನ್ಯ ಮುಖವಾಗಿ ಕುಳಿತಿರ್ತಕ್ಕಂಥ ಭದ್ರಕಾಳೇಶ್ವರಿ ಅಮ್ಮನವರು ಕೇಳಿರ್ತಕ್ಕಂಥ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿ ಆ ಭದ್ರಕಾಳಮ್ಮ ದೇವಿಗೆ ಇದೆ. ಆ ಮೂಲಕವಾಗಿ ಬಂದಂಥ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸುವ ಶಕ್ತಿ ಶ್ರೀ ಭದ್ರಕಾಳೇಶ್ವರಿ ಅಮ್ಮನವರ ಕೃಪಾ ಎಲ್ಲರಿಗೆ ಆಗ್ತೈತಿ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ 2 ಮಾತನ್ನು ಕಟ್ಟಬೇಕಾದ್ರೆ ಇವರು ಮೂಲತಃ ಹಲಕರಟ್ಟಿ ವೀರಭದ್ರೇಶ್ವರ ದೇವರು ಅವರು ಒಂದು ಪ್ರೇರಣೆ ಆಗುತ್ತೆ. 2008ರಲ್ಲಿ ಈ ಅಪಾರವಾದ ಭಕ್ತಿಯವರು ಈರಣ್ಣರು ಅಂತಂದ್ರೆ ಈರಣ್ಣ ಬೆನಕನಕೊಂಡಿಯವರು ಅಂತೇಳಿ ಅವರು ಒಂದು ಸ್ವಪ್ನದಲ್ಲಿ ಬಂತು ಹೇಳಿದ್ರಂತೆ ವೀರಭದ್ರ ಸ್ವಾಮಿ, ಇಲ್ಲ ಮಲೇಬೆನ್ನೂರಿನಾಗ ನಮ್ದೊಂದು ಸ್ಥಾನ ಆಗ್ಬೇಕು, ಅದನ್ನೆಲ್ಲ ನಾವು ನೆರವೇರಿಸ್ಕೊಳ್ತೀವಿ, ನೀವು ಆಗ್ಬೇಕು ಆಯ್ತು ಅಂತೇಳಿ ಆ ಪ್ರಕಾರವಾಗಿ ಇಲ್ಲಿ ಮಾಡಿದ್ರು 2008ರಲ್ಲಿ. ಅಲ್ಲಿಂದ 12 ವರ್ಷ ಕಟ್ಟಡ. ಈಗ ಉದ್ಘಾಟನೆ ಆಗಿ
4ನೇ ವರ್ಷ ಬಸವ ಜಯಂತಿಗೆ ಆಗಿತ್ತು. ಈಗ 4ನೇ ವರ್ಷ ಆಯ್ತು. ಶಿವರಾತ್ರಿ ಪೂಜೆ ಇದೆ. ಶಿವರಾತ್ರಿ ಪೂಜೆ ಇದೆ, ಯಾವಾಗ? ಅದು 26ಕ್ಕಿದೆ. 26ಕ್ಕಿದೆ. ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತೇವೆ. ಮತ್ತಲ್ಲೇ ದಿವಸ ದಾಸೋಹ, ಅನ್ನ ಪ್ರಸಾದ, ಪಾಯಸ, ಅನ್ನ, ಸಾರು, ಮಜ್ಜಿಗೆ, ಪಲ್ಯ ಇದೆಲ್ಲ ದಿನನಿತ್ಯ ನಡೀತಕ್ಕಂಥದ್ದು ಕಾರ್ಯ. ಇಷ್ಟೆಲ್ಲ ಇಲ್ಲಿವರೆಗೂ ನಡ್ಕೊಂಡು ಬಂದೈತೆ. 4ನೇ ವರ್ಷ ಮಟನ ಇದೆ. ಮುಂದೆ ಹಿಂಗೆ ದೇವ್ರು ನಡೆಸ್ಕೊಟ್ರೆ ಮಾಡೋದು. ನಿಮ್ಮ ಹೆಸರು? ಬಸಯ್ಯ ಹಿರೇಮಠ. ಬಸಯ್ಯ ಹಿರೇಮಠ. ಥ್ಯಾಂಕ್ಸ್. ಈಗ ನಾವು ಮಲೇಬೆನ್ನೂರಿನ ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಒಂದು ದೇವಸ್ಥಾನ ಬಹಳ 4 ವರ್ಷದಿಂದ ಪ್ರಸಿದ್ಧಿಯಾಗಿ ಬೆಳೀತಾ ಇದೆ. ಸಾಕಷ್ಟು ಲಕ್ಷಾನುಗಟ್ಟಲೆ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಎಡಗಡೆ ಇರತಕ್ಕಂಥ ಗಣೇಶ ಮೂರ್ತಿ, ಬಲಗಡೆ ಇರತಕ್ಕಂತಹ ಭದ್ರಕಾಳಮ್ಮ ದೇವಸ್ಥಾನದ ಬಗ್ಗೆ ಅಲ್ಲಿ ಅರ್ಚಕರ ಮೂಲಕ ತಿಳಿದುಕೊಂಡ್ವಿ. ಅದೇ ರೀತಿ ಈ ವೀರಭದ್ರೇಶ್ವರನ ಬಗ್ಗೆನೂ ಕೂಡ ಮಧ್ಯ ಬಸಯ್ಯ ಹಿರೇಮಠರವರ ಮೂಲಕ ನಾವು ಮಾಹಿತಿಯನ್ನ ಪಡೆದುಕೊಂಡ್ವಿ. ಹೀಗೆ ಈ ಒಂದು ದೇವಸ್ಥಾನ ದಾವಣಗೆರೆಯ ಹತ್ತಿರದಲ್ಲಿಯೇ ಮಲೇಬೆನ್ನೂರಿನಲ್ಲಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳೀತಾ ಇರ್ತಕ್ಕಂಥದ್ದು, ಸಾಕಷ್ಟು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಆದ್ದರಿಂದ ಈ ಒಂದು ದೇವಸ್ಥಾನದ ಬಗ್ಗೆ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕಾಗಿ ನನಗೆ ತಮ್ಮೆಲ್ಲರಿಗೂ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.